ಇನ್ನು ಬಳ್ಳಾರಿ ಗಲಭೆ ಘರ್ಷಣೆ ಪ್ರಕರಣ ಸಿಬಿಐಗೆ ನೀಡಬೇಕು ಅಂತ ಆಗ್ರಹ ಕೇಳಿ ಬರ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಿಬಿಐಗೆ ವಹಿಸಿ ಅಂತ ಕೇಳುವ ನೈತಿಕತೆ ಬಿಜೆಪಿಗೆ ಎಲ್ಲಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿಎಂ. ನಾನು 7-8 ಕೇಸ್ಗಳನ್ನ ಸಿಬಿಐಗೆ ಕೊಟ್ಟಿದ್ದೇನೆ, ಒಂದೇ ಒಂದು ಕೇಸ್ನ ಬಿಜೆಪಿ ಸಿಬಿಐಗೆ ಕೊಟ್ಟಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅವರೇನ್ ನಮಗೆ ಪಾಠ ಮಾಡೋದು? ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ವಿವಿಧ ಕಾರ್ಯಕ್ರಮಗಳ ಶಂಕುಸ್ಥಾಪನೆಗೆ ಮೈಸೂರಿಗೆ ತೆರಳಿದ್ದಾರೆ ಸಿಎಂ. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಸಿಎಂ, ಬಳ್ಳಾರಿ ಗಲಭೆ ಪ್ರಕರಣವನ್ನ ಒಂದು ಕಡೆ ಈಗಾಗಲೇ ಸಿಐಡಿ ತನಿಖೆಯನ್ನ ನಡೆಸ್ತಾ ಇದೆ, ಆದ್ರೂ ಕೂಡ ಈ ಪ್ರಕರಣ ಇನ್ನೂ ಪಾರದರ್ಶಕವಾಗಿ ನಡೀಬೇಕು ಅಂತ ಹೇಳಿ ಸಿಬಿಐಗೆ ಹಸ್ತಾಂತರಿಸಿ ಎನ್ನುವಂತಹ ಆಗ್ರಹ ಒಂದು ಕಡೆ ಬಿಜೆಪಿಯಿಂದ ಏನ್ ಕೇಳಿ ಬರ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕೊಟ್ಟರು. ಸಿಬಿಐಗೆ ವಹಿಸಿ ಅಂತ ಕೇಳುವಂತಹ ನೈತಿಕತೆ ಬಿಜೆಪಿಗೆ ಎಲ್ಲಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾನು ಬಹಳಷ್ಟು ಕೇಸ್ಗಳನ್ನ, ಅದರಲ್ಲೂ 7-8 ಕೇಸ್ಗಳನ್ನ ಸಿಬಿಐ ಕೊಟ್ಟಿದ್ದೀನಿ, ಒಂದೇ ಒಂದು ಕೇಸ್ನ ಬಿಜೆಪಿ ಸಿಬಿಐಗೆ ಕೊಟ್ಟಿದ್ಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅವರೇನು ಅಂದ್ರೆ ಬಿಜೆಪಿ ಅವರೇನು ನಮಗ್ ಪಾಠ ಮಾಡೋದು? ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಅವರು ಮೊದಲು ಹೇಳಿ ಅವರು ಯಾವ ಕೇಸ್ನ ಸಿಬಿಐ ಕೊಟ್ಟಿದ್ದಾರೆ ಮೊದಲು ಅವರು ಹೇಳಬೇಕು. ಹಿಂದೆ ನಾವು ವಿರೋಧ ಪಕ್ಷದಲ್ಲಿದ್ದಾಗ, ಅವರು ಅಧಿಕಾರದಲ್ಲಿದ್ದಾಗ ಯಾವ್ಯಾವ ಕೇಸ್ಗಳನ್ನ ಸಿಬಿಐ ಕೊಟ್ಟಿದ್ದಾರೆ ಒಂದರ ಕೇಸ್ನ ಮತ್ತೆ ಅವ್ರಿಗೆ ಯಾವ ನೈತಿಕ ಹಕ್ಕಿದೆ ಕೇಳಲಿಕ್ಕೆ? ಅವರು ಅಧಿಕಾರದಲ್ಲಿ ಇದ್ದಾಗ ಕೊಟ್ಟಿದ್ರೆ ಎಲ್ಲಾ ಕೇಸ್ಗಳು ನಾವು ಡಿಮ್ಯಾಂಡ್ ಮಾಡೋದಲ್ಲ, ಆ ಕೇಸ್ಗಳನ್ನೆಲ್ಲ ಕೊಟ್ಟಿದ್ರೆ ಅವ್ರಿಗೆ ನೈತಿಕತೆ ಇರ್ತಿತ್ತು. ಈಗ ನೈತಿಕತೆ ಇದೆಯಾ? ನಾನ್ ಚೀಫ್ ಮಿನಿಸ್ಟರ್ ಇರುವಾಗ ಅನೇಕ ಕೇಸ್ಗಳನ್ನ, ಸುಮಾರು 7-8 ಕೇಸ್ಗಳನ್ನ ಸಿಬಿಐ ಕೊಟ್ಟಿದ್ದೀನಿ. ಇವ್ರು ಕೊಟ್ಟಿದಾರ? ಅವ್ರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಸಂಸದೀಯ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ, ಸಂಸ್ಕೃತಿ ಸರಿ ಇಲ್ಲ, ಅವ್ರಿಗೆ ಗೂಂಡಾಗಿರಿ ಮಾಡ್ತಾ ಇದ್ದವ್ರು ಅವರು. ಅವರಿಂದ ನಾವು ಪಾಠ ಕಲಿಬೇಕಾ? ಬಿಜೆಪಿ ಅವರು ಮೊದಲು ಹೇಳಿ ಅವರು ಯಾವ್ಯಾವ ಕೇಸ್ನ ಸಿಬಿಐ ಕೊಟ್ಟಿದ್ದಾರೆ